ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿಗೆ ಅಪಪ್ರಚಾರ ಮಾಡುತ್ತಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಕೇವಲ ಕರ್ನಾಟಕವಲ್ಲದೆ ದೇಶದಾದ್ಯಂತ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿರುತ್ತದೆ. ಈ ಕ್ಷೇತ್ರಕ್ಕೆ ದಿನನಿತ್ಯ ಲಕ್ಷಾಂತರ ಮಂದಿ ಭಕ್ತಾದಿಗಳು ಆಗಮಿಸುತ್ತಾರೆ. ಹಿಂದೂಗಳಿಗೆ ಇದು ಪ್ರಮುಖ ಧಾರ್ಮಿಕ ಶ್ರದ್ಧೆಯ ಕೇಂದ್ರವಾಗಿರುತ್ತದೆ. ಹಿಂದೂಗಳ ಧಾರ್ಮಿಕ ಭಾವನೆಯನ್ನು ಅಪಮಾನಿಸುವ ದುರುದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಹಾಗೂ ಎಡಚರರು ಸುಳ್ಳು ಅಪಪ್ರಚಾರವನ್ನು ಮಾಡುತ್ತಿದ್ದಾರೆ. ಇದರ ಹಿಂದೆ ಹಿಂದೂಗಳ ಶ್ರದ್ಧಾ ಭಕ್ತಿಯನ್ನು ಅತ್ಯಂತ ನಿಷ್ಕೃಷ್ಟವಾಗಿ ಬಿಂಬಿಸುವ ಹುನ್ನಾರವಿದೆ. ಇಂತಹ ಕಿಡಿಗೇಡಿಗಳಿಗೆ ಕುಮ್ಮಕ್ಕು ನೀಡುವ ಷಡ್ಯಂತ್ರವು ನಡೆದಿದೆ. ಭಾರತದ ನ್ಯಾಯ ಸಂಹಿತೆ ಅಡಿಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಯಾವುದೇ ಆಧಾರಗಳಿಲ್ಲದೆ ಮಾಡಿದ ಆರೋಪಕ್ಕೆ ರಾಜ್ಯ ಸರ್ಕಾರವು ಲಕ್ಷಾಂತರ ರೂಪಾಯಿಗಳನ್ನು ವ್ಯಯಿಸಿ ಆತ ಹೇಳಿದ ಕಡೆಗಳಲ್ಲೆಲ್ಲ ಗುಂಡಿಗಳನ್ನು ತೋಡಿಸಿದೆ. ಆದರೆ ಆ ಅನಾಮಿಕ ಹಿಂದಿರುವ ದುಷ್ಟ ವ್ಯಕ್ತಿಗಳು ಯಾರು ಮತ್ತು ಅವರು ಮಾಡುತ್ತಿರುವ ಸಂಚುಗಳೇನು ಎಂಬುದನ್ನು ಈವರೆಗೂ ರಾಜ್ಯದ ಜನತೆಗೆ ಕಾಂಗ್ರೆಸ್ ಸರ್ಕಾರ ತಿಳಿಸಿರುವುದಿಲ್ಲ. ಆದುದರಿಂದ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಅವಮಾನಿಸುತ್ತಿರುವ ಸಮಾಜ ವಿರೋಧಿ ವ್ಯಕ್ತಿಗಳನ್ನು ಪತ್ತೆ ಹಚ್ಚಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಲಾಯಿತು. ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಭಕ್ತಿ ಭಾವನೆಗಳಿಗೆ ಧಕ್ಕೆ ತರುವ ಹುನ್ನಾರವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ಇಂತಹ ದುಷ್ಕೃತ್ಯವನ್ನು ತಡೆಯುವಲ್ಲಿ ವಿಫಲವಾಗಿರುವ ಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ರಾಜ್ಯದ ಜನತೆಗೆ ಕ್ಷಮೆಯಾಚನೆ ಮಾಡಬೇಕು ಎಂದು ಮನವಿ ಮಾಡಿ ಒತ್ತಾಯಿಸಲಾಯಿತು. ಧಾರ್ಮಿಕ ಸ್ಥಳವಾಗಿರ್ತಕ್ಕಂಥ ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನದಲ್ಲಿ ದೇಶದ್ರೋಹಿ ಸಂಘಟನೆಗಳು, ದೇಶದ್ರೋಹಿ ವ್ಯಕ್ತಿಗಳು ಆ ದೇವಸ್ಥಾನಕ್ಕೆ ಮಸೀದಿರ್ತಕ್ಕಂಥ ದೃಷ್ಟಿಯಿಂದ ಕಳೆದ ಹಲವಾರು ವರ್ಷಗಳಿಂದ ಷಡ್ಯಂತ್ರವನ್ನು ರೂಪಿಸಿದ್ದಾರೆ. ಇತ್ತೀಚೆಗೆ ಒಂದು ಊಟವನ್ನು ನಡೆಸಿಕೊಂಡು ನಾವಲ್ಲಿ 100 ಶವ ಉಳಿವಿ, 1000 ಶವ ಉಳಿವಿ, 200 ಶವ ಉಳಿವಿ ಅಂತಕ್ಕಂಥ ಒಂದು ಸುಳ್ಳು ಕಥೆಯನ್ನು ರೂಪಿಸಿ ಸರ್ಕಾರಕ್ಕೆ, ನ್ಯಾಯಾಲಯಕ್ಕೆ ಹೋಗಿ ಸರ್ಕಾರದಿಂದ ಅನುಮತಿಯನ್ನು ಪಡೆದು ಸತ್ಯ ಶೋಧನಾ ಸಮಿತಿಯನ್ನು ಮಾಡಿ ಆ ಸಮಿತಿಯ ಮುಖಾಂತರ ಪವಿತ್ರವಾಗಿರ್ತಕ್ಕಂಥ ಧರ್ಮಸ್ಥಳದಲ್ಲಿ ಎಲ್ಲೆಂದರಲ್ಲಿ ಜಗ್ಗನ್ನು ತೋಡಿ ಎಲ್ಲಗಳನ್ನು ಹುಡುಕಕ್ಕೆ ಪ್ರಾರಂಭ ಮಾಡಿದ್ದಾರೆ. ದುರಂತದ ಸಂಗತಿ ಅಂತ ಇದ್ದರೆ ಆ ಒಂದು ಮಾಸ್ಕ್ ಮ್ಯಾನ್ ಅಂತ ನಾವೇನು ಕರಿತೀವಿ, ಅವನು ದೂರು ಕೊಟ್ಟಾಗ ಅವನ ಪೂರ್ವಾಪರವನ್ನು ವಿಚಾರ ಮಾಡದೇನೆ, ಅವನು ಯಾರು, ಎಲ್ಲಿಂದ ಬಂದ, ಏನಂತ ವಿಚಾರ ಮಾಡ್ತಾನೆ ಒಂದು SITಯನ್ನು ರಚನೆ ಮಾಡಿದ್ದು ಸಿದ್ದರಾಮಯ್ಯನ ಸರ್ಕಾರದ ಹಿಂದೂ ವಿರೋಧಿ ನೀತಿಯನ್ನು ಎತ್ತಿ ತೋರಿಸ್ತದೆ. ಅದಾದ ನಂತರ ಶೋಧನೆ ಮಾಡ್ತಾ 10-15 ಕಡೆ ಹೋದ್ಮೇಲೆ ಈಗ ಅಲ್ಲಿ ಯಾವುದೂ ಇಲ್ಲ. ಅಲ್ಲಿ ಒಬ್ಬ ಸಮೀರ್ ಅಂತಕ್ಕಂಥ ಒಬ್ಬ ಸಣ್ಣ ಹುಡುಗ ದೇಶದ್ರೋಹಿ ಸಂಘಟನೆಯ ಜೊತೆಗಿರ್ತಕ್ಕಂಥವನು, SDPI ಜೊತೆಗಿರ್ತಕ್ಕಂಥ ಸಮೀರು, ಅವನಿಂದ 100 ಜನ ಎಷ್ಟು ಜನ ಗೊತ್ತಿಲ್ಲ, ಧರ್ಮಸ್ಥಳದ ಬಗ್ಗೆ ಅವಹೇಳನಕಾರಿ ಮತ್ತು ಪ್ರಚೋದನಕಾರಿ ಹೇಳಿಕೆಗಳನ್ನು ಕೊಟ್ಟು ವಿಡಿಯೋಗಳನ್ನು ಮಾಡಿ ಮತ್ತು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟು ಒಟ್ಟಾಗಿ ಧರ್ಮಸ್ಥಳವನ್ನು ಅಪಪ್ರಚಾರ ಮಾಡಬೇಕು, ಹಿಂದೂ ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ತರಬೇಕು, ಧರ್ಮಸ್ಥಳಕ್ಕೆ ಯಾರೋ ಭಕ್ತರು ಬರಬಾರ್ದು ಅಂತಕ್ಕಂಥ ಒಂದು ಯೋಚನೆಯನ್ನು, ಷಡ್ಯಂತ್ರವನ್ನು ರೂಪಿಸಿ ಬರೀ ಭಾರತದಲ್ಲಿ ಮಾತ್ರ ಇದನ್ನು ಸುದ್ದಿ ಆಗ್ತಕ್ಕಂಥ ಹುಡುಕಿಟ್ಟಿಲ್ಲ. ಅವರು ಜಗತ್ತಿನಲ್ಲಿ ಎಲ್ಲ ಕಡೆ ಸುದ್ದಿ ಆಗ್ತಕ್ಕಂಥ ರೀತಿಯಲ್ಲಿ ಹುಡುಕಿದ್ದಾರೆ. ಅಲ್ ಜಜೀರಾ ಟಿವಿಯಲ್ಲಿ, US ಇದರಲ್ಲಿ ಮೀಡಿಯಾದಲ್ಲಿ, BBC ಹುಡುಕಿರ್ತಕ್ಕಂಥ ಒಂದು ಷಡ್ಯಂತ್ರ ರೂಪಿಸಿದ್ದಾರೆ. ಜೊತೆಗೆ ಏನಂತ ಬಂತಂತೆ ಇದರಲ್ಲಿ ಹಿಂದೂ ಪವಿತ್ರ ದೇವಾಲಯಗಳಲ್ಲಿ ಸಾಮೂಹಿಕ ಹತ್ಯೆ, ನರಮೇಧ ಅಂತಕ್ಕಂಥ ಸುದ್ದಿಯನ್ನು ಪ್ರಚಾರ ಮಾಡ್ತಿದ್ದಾರೆ. ಒಂದು ವೇಳೆ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಹಿಂದೂ ವಿರೋಧಿ ನೀತಿಯನ್ನು, ಧೋರಣೆಯನ್ನು ಅನುಸರಿಸ್ತಾ ಬಂದಿದೆ. ಅದರಲ್ಲಿ ಸಿದ್ದರಾಮಯ್ಯನವರು ಮೊದಲನೇ ಆಗಿದ್ದಾರೆ. ಸಿದ್ದರಾಮಯ್ಯನವರು SITಯನ್ನು ರಚನೆ ಮಾಡಿದ್ದೇ ತಪ್ಪು ಮತ್ತು ಅವರಿಗೆ ಮಾಸ್ಕ್ ಮನೆಗೆ ರಕ್ಷಣೆ ಕೊಟ್ಟುವುದು ತಪ್ಪು. ಇವತ್ತು ಎಲ್ಲ ಸತ್ಯ ಕೂಡ ಬಯಲಿಗೆ ಬರ್ತಾ ಇದೆ. ಅಲ್ಲಿ ಯಾವ ಬುರುಡೆನೂ ಸಿಕ್ಕಿಲ್ಲ, ಬುರುಡೆನೂ ಸಿಕ್ಕಿಲ್ಲ. ಆ ಬುರುಡೆ ಸಿಕ್ಕಿದ್ದು ಯಾವುದೇ ಒಂದು ಮೆಡಿಕಲ್ ಕಾಲೇಜಿನ ರೆಬೊರೇಟರಿಯಲ್ಲಿ ಸಿಕ್ಕಿರ್ತಕ್ಕಂಥ ಬುರುಡೆ ಅಂತ. ಈ ಸಂದರ್ಭದಲ್ಲಿ ನಗರ ಅಧ್ಯಕ್ಷ ಊಟಕೂರ್ ರಾಘವೇಂದ್ರ, ಶಿವಬಸಪ್ಪ ಮಾಲಿಪಾಟೀಲ್, ಮಾಜಿ ಶಾಸಕ ಬಸನಗೌಡ ಬ್ಯಾಗವಟ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ರಾಜಗುರು, ಕಡ್ಕೋಳ ಆಂಜನೇಯ ರಾಜ್ಕುಮಾರ, ನಗರ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಚಂದ್ರ ಕಡ್ಕೋಳ್, ವಿಜಯಕುಮಾರ್ ಸಜ್ಜನ್, ಸುಲೋಚನಾ ಬಸವರಾಜ್, ಬಂದೇಶ್
ಬಂಗಿ ನರಸಾರೆಡ್ಡಿ, ನಾಗರಾಜ್ ನರಸಪ್ಪ ಯಕ್ಲಾಸ್ಪುರ್, ಸುಮಾ ಗಸ್ತಿ, ಶಶಿರಾಜ್ ಮಸ್ಕಿ, ಶಿವಕುಮಾರ್ ಪೊಲೀಸ್, ಪಟೇಲ್ ನಾಗರಾಜ್, ಬಾಲ್ಕಿ ನಾಗವೇಣಿ, ಸಂಗೀತಾ ಮೋನೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಗಾರ್ಲದಿನ್ನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.